ನಮಸ್ಕಾರ. ಇವತ್ತಿನ ವಿಡಿಯೋ ನಾನೊಬ್ಬ 28 ವರ್ಷದ ಯುವಕ ಫೈನಾನ್ಷಿಯಲ್ ಪ್ಲಾನಿಂಗ್ ಪ್ರಾರಂಭ ಮಾಡುವುದು ಹೇಗೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಫೈನಾನ್ಷಿಯಲ್ ಪ್ಲಾನಿಂಗ್ ಫಾರ್ ಕನ್ನಡಿಗರ್ಸ್. ನಾನು ಮೊನ್ನೆ ಒಬ್ಬ 28 ವರ್ಷದ ಯುವಕನನ್ನು ಭೇಟಿಯಾದೆ. ಅಹಮದಾಬಾದಿಂದ ಬಂದಿದ್ರು ಮತ್ತು ಅವರು ವೈದ್ಯರು, ನಿಮ್ಯಾನ್ಸ್ನಲ್ಲಿ ಕೆಲಸಕ್ಕೆ ಅಂತ ಸೇರ್ಕೊಂಡಿದ್ರು ಮತ್ತು ಸದ್ಯಕ್ಕೆ ಬೆಂಗಳೂರಿಗೆ ಕೆಲಸಕ್ಕೋಸ್ಕರ ಶಿಫ್ಟ್ ಆಗ್ತಾರೆ. ಅವರ ತಂದೆ ಮತ್ತು ತಾಯಿ ಇಬ್ಬರು ಕೂಡ ನಮ್ಮ ಗ್ರಾಜುಯೇಟ್ಸು, ನಮ್ಮ ಕಾರ್ಯಾಗಾರಗಳನ್ನು ತೆಗೆದುಕೊಂಡವರು ಬಹಳ ಹಿಂದಿನ ದಿನಗಳಲ್ಲಿ ಅಹಮದಾಬಾದ್ನಲ್ಲಿ. ಅವರ ಹೆಸರು ಡಾಕ್ಟರ್ ಜೈ ಅಂತ. ಅವರು ಈಗಾಗಲೇ 2 ವರ್ಷ ಡಾಕ್ಟರ್ ಕೆಲಸ ಮಾಡಿದ್ದಾರೆ, ಸರ್ಜನ್ ಆಗಿ. ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿದ್ದಾರೆ. ಅವರ ಹತ್ರ ಇಂಟರಾಕ್ಷನ್ ಮಾಡಿದಾಗ ಮುಂದಿನ ದಿನಗಳಲ್ಲಿ ಅವರ ಕೆರಿಯರ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ, ಹೇಗೆ ಫೈನಾನ್ಸ್ ಅನ್ನು ನಾವು ಪ್ಲಾನ್ ಮಾಡಬಹುದು ಅಂತ ನಾನು ಅವರಿಗೆ ಒಂದಷ್ಟು ವಿಷಯಗಳನ್ನು ತಿಳಿಸ್ದೆ. ನನಗನ್ನಿಸ್ತು ನಮ್ಮ ಚಾನಲ್ನಲ್ಲಿ ಈ ರೀತಿ 23ರಿಂದ 35 ವರ್ಷದ ವಯಸ್ಸಿನವರು ಬಹಳ ಜನ ಇದ್ದಾರೆ. ಅವರು ಎಂದೆಂದಿಗೂ ಈ ವಿಡಿಯೋದಲ್ಲಿ ಹೇಳಿದಂತ ತಪ್ಪುಗಳನ್ನು ಮಾಡಬಾರದು, ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಯಾವ ತರ ಮಾಡಬೇಕು ಅನ್ನುವ ಉದ್ದೇಶದಿಂದ ಇವತ್ತಿನ ಈ ವಿಡಿಯೋನ ಸೃಷ್ಟಿ ಮಾಡಿದ್ದೇನೆ. ನಂದೊಂದು ವಿನಂತಿ, ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ, ಎಲ್ಲ ವಯಸ್ಸಿನರಿಗೂ ಕಳಿಸ್ಕೊಡಿ. ಅವರಿಗೆ ಉಪಯೋಗ ಆಗಲಿಲ್ಲ ಅಂದ್ರೆ ಅವರ ಮನೆಯಲ್ಲಿರುವ ಹುಡುಗರಿಗೆ, ಪಕ್ಕದವರಿಗೆ, ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಯೂಸ್ ಆಗುತ್ತೆ. ಡಾಕ್ಟರ್ ಜೈ ಅವರನ್ನ ಮಾತಾಡಿದೆ. ಇವತ್ತಿನವರೆಗೆ ಯಾವುದೇ ಮೇಜರ್ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿಲ್ಲ. ಕೇವಲ ಬ್ಯಾಂಕಿನಲ್ಲಿ FD ಇಟ್ಟಿದ್ದಾರೆ. ಸ್ವಲ್ಪ ಮ್ಯೂಚುವಲ್ ಫಂಡ್ ಅನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅವ್ರು ನನಗೆ ಕೇಳಿದ್ರು, ಸರ್ ನನಗೀಗ 28 ವರ್ಷ, ನಿಮ್ಮ ಬಗ್ಗೆ ನನಗೆ ಅರಿವು ಇದೆ, ಆದ್ದರಿಂದ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡಿ. ಅವರಿಗೆ ಕೊಟ್ಟಂತ ಸಜೆಷನ್ ಅನ್ನು ನಿಮಗೆ ಕೂಡ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕು. ನಾನು ಡಾಕ್ಟರ್ ಜೈ ಅವರನ್ನ ಭೇಟಿಯಾದಾಗ ಕೇಳಿದೆ, ಇನ್ಶೂರೆನ್ಸ್ ತಗೊಂಡಿದ್ರ? ಇಲ್ಲ ಅಂದ್ರು. ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಈಗಾಗಲೇ 28 ವರ್ಷ ಅಂತಂದ್ರೆ ಅವರ ರಿಲೇಟಿವ್ಸು, ಅವರ ಮಾವ ಮತ್ತೆ ಅವರ ಮನೆಯಲ್ಲಿರುವ ಬಾವ, ಕಸಿನ್ಸ್ ಎಲ್ಲ ಓಡಿ ಬರ್ತಾರೆ, ಹುಡುಗನಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು, ನೀವು ಒಂದಷ್ಟು ಎಂಡೋಮೆಂಟ್, ಮನಿ ಬ್ಯಾಕ್ ಪಾಲಿಸಿ ತಗೊಳ್ಳಿ. ಒಮ್ಮೆ ನೀವು ಎಂಡೋಮೆಂಟ್ ಮತ್ತು ಮನಿ ಬ್ಯಾಕ್ ಪಾಲಿಸಿ ತಗೊಂಡ್ರೆ ಮತ್ತೆ ಅದರಿಂದ ಮುಕ್ತಿ ಇಲ್ಲ. ಅದನ್ನ ಕಟ್ಕೊಂಡು ಹೋಗ್ಲೇಬೇಕಾಗುತ್ತೆ. ಮತ್ತು ದೊಡ್ಡ ಅಮೌಂಟ್ ನೀವು ಇನ್ಶೂರೆನ್ಸ್ಗೆ ಅಂತ ಕಟ್ತೀರಿ. ಅಲ್ಲಿಗೆ ಮುಂದಿನ ದಿನಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಯಾವ ದುಡ್ಡು ನಿಮ್ಮ ಹತ್ರ ಉಳಿಯೋದಿಲ್ಲ. ಟರ್ಮ್ ಇನ್ಶೂರೆನ್ಸು ಬಹಳ ಕಾಸ್ಟ್ ಇಫೆಕ್ಟಿವ್ ಇನ್ಸ್ಟ್ರೂಮೆಂಟ್. ಒಂದು 8,000 10,000ಕ್ಕೆ ಅಂದಾಜು 1 ಕೋಟಿವರೆಗೂ ಕೂಡ ನಿಮ್ಮನ್ನು ನೀವು ಇನ್ಶೂರೆನ್ಸ್ ಮಾಡಿಸ್ಕೋಬಹುದು. ಅದನ್ನೇ ಎಂಡೋಮೆಂಟ್ ಮತ್ತು ಮನಿ ಬ್ಯಾಕ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಬಹುಶಃ 1ರಿಂದ 1.25 ಲಕ್ಷವನ್ನು ಪ್ರತಿ ವರ್ಷ ಹಾಕ್ಬೇಕಾಗುತ್ತೆ. ಹೀಗೆ 1 ಲಕ್ಷದ ಬದಲಾಗಿ 8,000ವನ್ನು 10,000ವನ್ನು ಹಾಕ್ತೇನೆ ಅಂತಂದ್ರೆ ಉಳಿದ 90,000ವನ್ನು ಸರಿಯಾದ ಜಾಗದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ವಾರ್ಷಿಕವಾಗಿ ಹೂಡುವುದರಿಂದಲೂ ಮುಂದಿನ ದಿನಗಳಲ್ಲಿ ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಒಂದು 15ರಿಂದ 20% ಬರುತ್ತೆ ಅಂತ ಊಹಿಸ್ಕೊಂಡ್ರೆ ಮತ್ತು ಇನ್ಶೂರೆನ್ಸ್ ಇಂದ ಕೇವಲ 6% ಬರುತ್ತೆ ಅಂತ ಊಹಿಸ್ಕೊಂಡ್ರೆ ಈ ಡಿಫರೆನ್ಸ್ ನೀವು 60 ವರ್ಷಕ್ಕೆ ಆಗ್ಬೇಕಾದ್ರೆ ಬಹುಶಃ 3, 4, 5, 6 ಕೋಟಿವರೆಗೂ ತಲುಪಬಹುದು. ಸೊ ಅದರಿಂದಾಗಿ ನಮ್ಮ ಮೊದಲ ಸಜೆಷನ್ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ ಮತ್ತು ಟರ್ಮ್ ಇನ್ಶೂರೆನ್ಸ್ ನ ಇಂಪಾರ್ಟೆನ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಎಂಡೋಮೆಂಟು, ಯುಲಿಪ್ಗಳನ್ನು ಮತ್ತು ಮನಿ ಬ್ಯಾಕ್ ಪಾಲಿಸಿ ತೆಗೆದುಕೊಳ್ಳುವಂತ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ಎರಡನೆಯ ಸಲಹೆ ಡಾಕ್ಟರ್ ಜೈ ಅವರಿಗೆ ಕೊಟ್ಟದ್ದು, ಆದಷ್ಟು ಬೇಗ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಅವ್ರು ಹೇಳಿದ್ರು, ನಮಗೆ ನಮ್ಮ ಹಾಸ್ಪಿಟಲ್ ಅಲ್ಲೇ ಇನ್ಶೂರೆನ್ಸ್ ಕೊಟ್ಬಿಡ್ತಾರೆ, ಎಲ್ಲವನ್ನು ಫ್ರೀ ಮಾಡ್ತಾರೆ. ನಾನು ಹೇಳಿದೆ, ಹೌದು, ಹಾಸ್ಪಿಟಲ್ ಅಲ್ಲಿ ಇರುವಷ್ಟು ದಿನ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರೂ ಮುಂದಿನ ದಿನಗಳಲ್ಲಿ ನಿಮ್ಮ ಹಾಸ್ಪಿಟಲ್ ನ ಚೇಂಜ್ ಮಾಡ್ತೇನೆ, ಬೇರೆ ಕಡೆ ಕೆಲಸ ಮಾಡ್ತೇನೆ, ಇಲ್ಲ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತಂದ್ರೆ ಆವಾಗ ಕೆಲವು ದಿನಗಳ ಮಟ್ಟಿಗೆ ಇನ್ಶೂರೆನ್ಸ್ ಇಲ್ಲದೆ ಹೋಗ್ಬೋದು. ಮತ್ತು ಇಷ್ಟು ದಿವಸ ನೀವು ಇನ್ಶೂರೆನ್ಸ್ ತಗೊಂಡಿಲ್ಲ ಅಂತ ಹೇಳಿ ಪ್ರೈವೇಟ್ ಕಂಪನಿಯವರು ಆ ಪ್ರೀಮಿಯಂ ಅನ್ನ ಜಾಕಪ್ ಮಾಡ್ತಾರೆ, ಮತ್ತೆ ಆದಷ್ಟು ತೊಂದರೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ಆ ಕಾಯಿಲೆ ಇದೆ, ಈ ಕಾಯಿಲೆ ಇದೆ, ನಿಮ್ಗೆ ಅದು ಇನ್ಶೂರೆನ್ಸ್ ಕೊಡೋದಿಲ್ಲ ಇತ್ಯಾದಿ. 28 ವರ್ಷದವರು ಈಗಲೇನೆ ಪ್ರಾರಂಭ ಮಾಡಿಬಿಟ್ರೆ ಸ್ಮಾಲ್ ಅಮೌಂಟ್ ಬಹುಶಃ ಒಂದು ವರ್ಷಕ್ಕೆ ಒಂದು 5-10 ಸಾವಿರ ಕಟ್ಟಿದ್ರು
ಒಂದು 5 ಲಕ್ಷದವರೆಗೂ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳಿದ್ವಿ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಇದರಿಂದ ಬೇಕಾದಷ್ಟು ಬೆನಿಫಿಟ್ ಆಗುತ್ತೆ. ಒಮ್ಮೆ ನೀವು 5 ಲಕ್ಷದ ಇನ್ಶೂರೆನ್ಸ್ ತಗೊಂಡ್ಮೇಲೆ ಅದಕ್ಕೆ ಟಾಪ್ ಅಪ್ ಮತ್ತು ಸೂಪರ್ ಟಾಪ್ ಅಪ್ ಅನ್ನು ಬರುತ್ತೆ. ಬಹುಶಃ ಇನ್ನೊಂದು 2-3-4 ಸಾವಿರ ಖರ್ಚು ಮಾಡಿದ್ರೆ 1 ಕೋಟಿವರೆಗೂ ಇನ್ಶೂರೆನ್ಸ್ ಮಾಡಬಹುದು. ಮತ್ತು ಮುಂದಿನ ದಿನಗಳಲ್ಲಿ ನೀವು ಮದುವೆ ಆದಾಗ ಆ 1 ಕೋಟಿಯನ್ನು ನಿಮ್ಮ ಗಂಡ ಹೆಂಡತಿಗೆ ಇಬ್ರಿಗೂ ಅಡ್ಜಸ್ಟ್ ಮಾಡ್ಕೋಬಹುದು. ಮತ್ತು ಮುಂದೆ ನಿಮಗೆ ಮಕ್ಕಳಾದಾಗ ಆ 1 ಕೋಟಿಯನ್ನು ಮಕ್ಕಳಿಗೂ ಕೂಡ ವಿಸ್ತರಣೆ ಮಾಡಬಹುದು. ಆದ್ದರಿಂದ ನನ್ನ ಸಲಹೆ ಆದಷ್ಟು ಬೇಗ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಈಗ ನಾನು ಡಾಕ್ಟರ್ ಜೈಗೆ ನಾನು ಕೊಟ್ಟಂತ 3ನೆಯ ಸಲಹೆಯನ್ನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ಸೀರಿಯಸ್ ಆಗಿ ತಗೊಳ್ಳಿ. ಮೊದಲನೇದಾಗಿ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಎರಡನ್ನೂ ತಗೊಳ್ಬೇಕು. ಅದಾದ್ಮೇಲೆ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಬಿಲ್ಡಪ್ ಮಾಡಬೇಕು. ಯಾಕಂತಂದ್ರೆ ಯಾವ ರೀತಿ ನೀವು ಪೋರ್ಟ್ಫೋಲಿಯೋ ಬಿಲ್ಡಪ್ ಮಾಡ್ತೀರೋ ಅದರಂತೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಹಣ ಬರುತ್ತೆ. ಸದ್ಯದ ಮಟ್ಟಿಗೆ ಜೈ ಅವರು ಒಂದಷ್ಟು ಹಣವನ್ನು ಫಿಕ್ಸೆಡ್ ಡಿಪಾಸಿಟ್ ಹಾಕಿದ್ದಾರೆ, ಮತ್ತೆ ಒಂದಷ್ಟು ಹಣವನ್ನು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ದಾರೆ. ನಾನು ಹೇಳಿದೆ, ನೀವು ಷೇರು ಮಾರುಕಟ್ಟೆ ಬಗೆಗೆ ಸಂಪೂರ್ಣವಾದಂತಹ ನಾಲೆಜ್ ಅನ್ನು ಪಡ್ಕೊಂಡ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕುವ ಅಗತ್ಯತೆ ಇಲ್ಲ. ಡೈರೆಕ್ಟ್ ಆಗಿ ಷೇರುಗಳಲ್ಲಿ ಹಣವನ್ನು ಹಾಕಬಹುದು ಮತ್ತು 30%ಗೂ ಅಧಿಕವಾಗಿ ನಿಮ್ಮ ಇನ್ಕಮ್ ನಲ್ಲಿ ನೀವು ರೆಡಿ ಮಾಡಿಕೊಂಡು ಅದನ್ನ ಷೇರು ಮಾರುಕಟ್ಟೆಯಲ್ಲಿ SIP ಮತ್ತು SCP ಮುಖಾಂತರ ಹೋಗಿ. ರೆಂಟು, ಫುಡ್, ಮಿಸ್ಲೇನಿಯಸ್ಗೆ ಒಂದು 50% ಖರ್ಚಾಗಬಹುದು. ರಿಯಲ್ ಎಸ್ಟೇಟಿಗೆ ಎಲ್ಲಿದೆ ದುಡ್ಡು ಅಂತ ಕೇಳ್ಬೋದು. 28 ವರ್ಷದ ಯುವಕ, ಸದ್ಯದ ಮಟ್ಟಿಗೆ ರಿಯಲ್ ಎಸ್ಟೇಟ್ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಮತ್ತೆ ಮನೆ ತಗೊಳ್ಳುವಂತ ನೆಸೆಸಿಟಿ ಸದ್ಯಕ್ಕಿಲ್ಲ. ಯಾಕಂದ್ರೆ ಮನೆ ತಗೊಳ್ತೀನಿ ಅಂತಂದ್ರೆ ಯಾವ ಊರಿನಲ್ಲಿ ಸೆಟ್ಲ್ ಆಗ್ತಾನೆ ಅಂತನೂ ಗೊತ್ತಿಲ್ಲ. ಈಗ ನಿಮ್ಮ ಮುಂದೆ ಟ್ಯಾಬ್ಲರ್ ಕಾಲಮ್ ಅಲ್ಲಿ ಇಟ್ಟಿದ್ದೇನೆ. 28 ವರ್ಷದ ಹುಡುಗನಿಗೆ ಏನ್ ಸಜೆಷನ್ ಕೊಟ್ಟಿದ್ದೇವೆ ಅಂತ. ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಅಲ್ಲಿ 60% ಹಾಕಿ, ಬ್ಯಾಂಕ್ ಡಿಪಾಸಿಟ್ ನಲ್ಲಿ 10%, ಪೋಸ್ಟ್ ಆಫೀಸ್ PPF ನಲ್ಲಿ 20-25%, ಇನ್ಶೂರೆನ್ಸ್ ಅಲ್ಲಿ 5%. ಅಂದ್ರೆ ನಾನು ಮಾತಾಡ್ತಿರೋದು ಉಳಿತಾಯದ ಒಟ್ಟು ಹಣದಲ್ಲಿ, ಸಂಬಳದಲ್ಲಿ ಅಲ್ಲ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿ ಅಂತ ನಾನು ಸಜೆಷನ್ ಕೊಟ್ಟ ಮೇಲೆ ನಾನು ಹೇಳಿದೆ, ಷೇರು ಮಾರುಕಟ್ಟೆ ಬಗೆಗೆ 100% ತಿಳ್ಕೊಂಡಿರ್ಬೇಕು. ನಮ್ಮ ಬೇಸಿಕ್ ಕೋರ್ಸ್ ನ ತಗೊಳ್ಳಿ. ನೀವು ಕೊಡೋ ಹಣ ಇಷ್ಟು, ಬರೋ ಬೆನಿಫಿಟ್ ಇಷ್ಟು. ಆದ್ದರಿಂದ ದಯವಿಟ್ಟು ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ವಾಚ್ ಮಾಡಿ ಮತ್ತು ನಮ್ಮ ಬೇಸಿಕ್ ಕೋರ್ಸ್ಗೆ ಸೇರ್ಕೊಂಡ್ಬಿಡಿ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ತೇನೆ ಅಂತಂದ್ರೆ ಸರಿಯಾದ ಟೆಕ್ನಿಕ್ ಆದಷ್ಟು ಬ್ಲೂ ಚಿಪ್ಗಳನ್ನು ತಗೊಂಡು ಹೋಗೋದು. ಯಾಕಂದ್ರೆ ನಮ್ಮ ಸೇಫ್ಟಿಗೆ ಮತ್ತು ಪ್ರಾಫಿಟಬಿಲಿಟಿಗೆ. ಅದಲ್ಲದೇ ಇನ್ನೊಂದು ವಿಚಾರ, SCP ಮುಖಾಂತರ ಹಣವನ್ನು ಹಾಕಿ ನೀವು ಲಂಸಮ್ ಹಾಕುವಂತ ಅಗತ್ಯತೆ ಕೂಡ ಕಂಡು ಬರ್ತಾ ಇಲ್ಲ. ಒಮ್ಮೆ ನೀವೇನಾದ್ರೂ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ 28-25 ವರ್ಷಕ್ಕೆ ನಿಮ್ಮ ಹೂಡುವಿಕೆಯನ್ನು ಪ್ರಾರಂಭ ಮಾಡ್ತೀರಿ ಅಂತಂದ್ರೆ ರಿಟೈರ್ಮೆಂಟಿಗೆ 60 ವರ್ಷಕ್ಕೆ ಕಾಯ್ಬೇಕಾಗಿಲ್ಲ. ಬಹುಶಃ 50-55 ವರ್ಷಕ್ಕೆ ನಿಮ್ಮ ಹತ್ರ ದೊಡ್ಡ ಮಟ್ಟಿನ ಹಣ ಜಮಾ ಆಗುತ್ತೆ ಮತ್ತು ನೀವು ರಿಟೈರ್ ಆಗ್ಬೋದು ಅಥವಾ ಕೆಲಸಕ್ಕೆ ಬಹಳ ಖುಷಿಯಲ್ಲಿ ಏನೂ ಒಂದು ಸ್ಟ್ರೆಸ್ ಇಲ್ಲದೆ ಹೋಗ್ಬೋದು. ನೀವೇನಾದ್ರೂ ಅದರ ಬದಲಾಗಿ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು 45-50 ವರ್ಷಕ್ಕೆ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ ಆವಾಗ ದೊಡ್ಡ ಮಟ್ಟಿನಲ್ಲಿ ಹಣವನ್ನು ನೀವು ಕ್ರೋಢೀಕರಣ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಆಗಲೇ ಸಮಯ ಮೀರಿದೆ ಮತ್ತು ಚಕ್ರ ಬಡ್ಡಿಯಲ್ಲಿ ಪ್ರಯೋಜನ ಆಗ್ಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೆ 8-10 ವರ್ಷ ಆಗ್ಬೇಕು. ಈಗಾಗಲೇ ನಿಮ್ಮದು ವಯಸ್ಸು 45-50 ಆಗೋಗಿದೆ ಮತ್ತು ಇನ್ನೂ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ನೀವೀಗ 5,000-10,000 ಹಾಕಿರಿ ಏನಾಗೋದಿಲ್ಲ. ಅದರ ಬದಲಾಗಿ ನೀವೀಗ 25-30-40 ಸಾವಿರ ಹಾಕಿದ್ರೆ ಬಹುಶಃ ಆ ಲೆವೆಲ್ಗೆ ತಲುಪಬಹುದು. ಇವತ್ತು ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಇಚ್ಛಿಸುವಂತ ಒಂದು ವಿಚಾರ ಏನು ಅಂತಂದ್ರೆ, ಡಾಕ್ಟರ್ ಜೈ ಅವರು ನನ್ನನ್ನು ಸರಿಯಾದ ಸಮಯದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಾನು ಹೇಳಿದೆ, ಯಾವುದೇ ಕಾರಣಕ್ಕೂ ನಮ್ಮ ಸಜೆಷನ್ ಅನ್ನ ಲೇಟ್ ಮಾಡ್ಲಿಕ್ಕೆ ಹೋಗಬೇಡಿ, ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ದೇನೆ. ಮತ್ತು ಮಿಸ್ಟೇಕ್ ಮಾಡಬೇಡಿ. ಮಿಸ್ಟೇಕ್ ಮಾಡದಿದ್ರೆ ನಿಮ್ಮ ಜೀವನದಲ್ಲಿ ಕೋಟಿಗಟ್ಟಲೆಯನ್ನು ಪಡೆದು ಸಂತೋಷವಾಗಿರುವಂತ ದಿನಗಳು ಹತ್ರ ಬರ್ತವೆ. ಅಕಸ್ಮಾತ್ ನೀವೇನಾದರೂ ಫೈನಾನ್ಸ್ ನಲ್ಲಿ ಮಿಸ್ಟೇಕ್ ಮಾಡಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಅಲ್ಲಿ ಇಲ್ಲಿ ಹಣವನ್ನು ಹಾಕೊಂಡು ನಿಮ್ಮ ಹಣವನ್ನು ಮತ್ತು ಸಮಯವನ್ನು ವ್ಯರ್ಥ ಮಾಡಿಕೊಂಡು ಇವತ್ತು ಒಂದು ದೊಡ್ಡ ಸ್ಟ್ರೆಸ್ ಅಲ್ಲಿ ಇರ್ತೀರಿ. ಅದರಿಂದ ಹಣದ ಬಗ್ಗೆ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇರಲಿ. ಇವತ್ತು ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, ನಮ್ಮ ಚಾನಲ್ ಅಲ್ಲಿ ಕೂಡ ಆಲ್ಮೋಸ್ಟ್ ಇದೇ ವಯಸ್ಸಿನವರು ಬಹಳ ಜನ ಇದ್ದಾರೆ. ನೀವು ಈಗಾಗಲೇ ಮಿಸ್ಟೇಕ್ ಮಾಡಿಲ್ಲ ಅಂತಂದ್ರೆ ಈಗ ನಾನು ಹೇಳಿದ ಎಲ್ಲ ಸಲಹೆಗಳನ್ನು ಚಾಚೂ ತಪ್ಪದೆ ಪಾಲನೆ ಮಾಡ್ತಾ ಹೋಗಿ
ಮೊದಲನೇದು ಡಾಕ್ಟರ್ ಭರತ್ಚಂದ್ರ ಕಾರ್ಯಾಗಾರಕ್ಕೆ ಸೇರ್ಕೊಳ್ಳೋದು. ಯಾಕಂದ್ರೆ ಆಗ್ಲೇನೆ ನಿಮಗೊಂದು 33 ಗಂಟೆಗಳ ಮೆಟೀರಿಯಲ್ ಬಂದು ತಲುಪುತ್ತೆ. ಅದಾದ್ಮೇಲೆ ನಿಮಗೇನಾದ್ರೂ ಇದಕ್ಕಿಂತ ಜಾಸ್ತಿ ವಯಸ್ಸಾಗಿದೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳಿರ್ಬೋದು, ಕಸಿನ್ಸ್ ಮಕ್ಕಳಿರ್ಬೋದು, ಇಲ್ಲ ನಿಮ್ಮ ಸ್ನೇಹಿತರ ಮಕ್ಕಳಿರ್ಬೋದು, ಅವರಿಗೆ ತಪ್ಪದೇ ವಿಡಿಯೋನ ಫಾರ್ವರ್ಡ್ ಮಾಡಿ ಅವರಿಗೆ ಬೇಕಾದಷ್ಟು ಬೆನಿಫಿಟ್ ಆಗುತ್ತೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವೀಗಾಗಲೇ ಎಂಡೋಮೆಂಟ್ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಮನಿ ಬ್ಯಾಕ್ ಪಾಲಿಸಿ ತೆಗೆದುಕೊಳ್ಳುವಂತ ಮಿಸ್ಟೇಕ್ ಅನ್ನ ಆಗ್ಲೇ ಮಾಡಿಬಿಟ್ಟಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.